ನಾಳೆ 3 ಕ್ಷೇತ್ರದ ಬೈ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಕಾಂಗ್ರೆಸ್ ನಾಯಕರಲ್ಲಿ ಗೆಲುವಿನ ವಿಶ್ವಾಸ ಇದೆ. 3 ಕ್ಷೇತ್ರವನ್ನ ನಾವೇ ಗೆಲ್ತೀವಿ ಅಂತ ಕಾಂಗ್ರೆಸ್ ಪಡೆ ಹೇಳ್ತಾ ಇದೆ. ಅಚ್ಚರಿ ಫಲಿತಾಂಶ ಬರುತ್ತೆ ಅಂತ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. 2ರಲ್ಲಿ ಗೆಲುವು ಖಚಿತ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಗ್ರೌಂಡ್ ರಿಪೋರ್ಟ್ ನಮ್ಮ ಪರ ಇದೆ ಅಂತ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ರಿಸಲ್ಟ್ ನಾವು 3 ಗೆದ್ದಿದ್ದೀವಿ. ನಿಮಗೆ ಆಶ್ಚರ್ಯ ಆಗಂತ ರೀತಿಯಲ್ಲಿ ಫಲಿತಾಂಶ ಬರುತ್ತೆ. 3 ಗೆದ್ದಿದ್ದೀವಿ. ರಾಜ್ಯದಲ್ಲಿ ನಾನು ಮಹಾರಾಷ್ಟ್ರಕ್ಕೆ ನನ್ನನ್ನು ಕಳಿಸಿದ್ರು ಅಬ್ಸರ್ವರ್ ಆಗಿ. ಮಹಾರಾಷ್ಟ್ರದಲ್ಲಿ ನಾವು ಏನು ಮಹಾವಿಕಾಸ್ ಅಗಾಡಿ ಇದೆ, ನಮ್ಮ 6 ಪಕ್ಷಗಳು ನಾವು ಸೇರ್ಕೊಂಡಿದ್ದೇವೆ, ಇಂಡಿಯಾ ಅಲಯನ್ಸ್, ನಾವು ಅಧಿಕಾರಕ್ಕೆ ಬರ್ತೀವಿ. ಅದೇನಾರ ಇರಲಿ ಬಿಡಿ, ಎಕ್ಸಿಟ್ ಪೋಲ್ನ ಎಲ್ಲವೂ ಸತ್ಯ ಆಗೋದಿಲ್ಲ. ಎಕ್ಸಿಟ್ ಪೋಲ್ನಲ್ಲಿ ಡಿವೈಡ್ ಆಗೋಗಿದೆ. ಎಕ್ಸಿಟ್ ಪೋಲ್ನಲ್ಲಿ 2 ಎಕ್ಸಿಟ್ ಪೋಲ್ನಲ್ಲಿ ನಮಗೆ ಕೊಟ್ಟಿದ್ದಾರೆ. ಅಂದರೆ MUAಗೆ 162 ಸೀಟ್ ಕೊಟ್ಟವ್ರೆ, ಅವ್ರಿಗೆ 128 ಕೊಟ್ಟಿದ್ದಾರೆ. ಸೊ ಯಾವುದು ಎಕ್ಸಿಟ್ ಪೋಲ್ ಕರೆಕ್ಟ್? ಈಗ ನನಗೆ ಬೇಕಾದ್ದು ನನಗೆ ಕರೆಕ್ಟ್ ಅಂತ ಹೇಳ್ತೀನಿ, ಅವ್ರಿಗೆ ಬೇಕಾದ್ದು ಅವ್ರು ಕರೆಕ್ಟ್ ಅಂತಾರೆ. ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ಇರೋದು, ನಾವು ಕಾರ್ಯಕರ್ತರ ಜೊತೆ ಮತ್ತು ಜನಸಮುದಾಯದ ಜೊತೆ ನಾವು ಚರ್ಚೆ ಮಾಡಿದಾಗ ಅಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಭಾಳ ಭ್ರಷ್ಟ ಸರ್ಕಾರ, ಅದು ಹೋಗಬೇಕು, ನಾವು ಮಹಾವಿಕಾಸ್ ಅಗಾಡಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋಂಥದ್ದನ್ನು ನಾನು ಕೇಳಿದ್ದೇನೆ. ಹಾಗಾಗಿ ಆ ಆಧಾರದ ಮೇಲೆ ಹೇಳ್ತೀನಿ ವಿನಃ ಬೇರೆ ಯಾವುದೂ ಇಲ್ಲ. ನೋಡಿ, ನಮಗೆ 3ರಲ್ಲೂ ಗೆಲ್ಲುವಂಥ ವಿಶ್ವಾಸ ಇದೆ, ಆಯಿತಾ? ಕನಿಷ್ಠ 2 ಗೆಲ್ತೀವಿ, 2ಕ್ಕಿಂತ ಕಮ್ಮಿ ಹೋಗೋದು, ಅಷ್ಟು ಬೇಕಾದ್ರೆ ನಾನು ಹೇಳಬಲ್ಲೆ. ಎಲ್ಲ 3ರಲ್ಲಿ 2 ನೀವು ಇಟ್ಕೊಳ್ಳಿ, ಅದಾದರೂ ನೀವು ನಿಮ್ಮ ಲೆಕ್ಕಾಚಾರ. 3 ಗೆಲ್ತೀವಿ ಅಂತ ನನಗೆ ವಿಶ್ವಾಸ. ಆದರೆ ಚುನಾವಣೆಗಳು ಹೇಳೋಕ್ಕಾಗೋದಿಲ್ಲ. ಅದು 2 ಕನಿಷ್ಠ ನಾವು ಗೆದ್ದೇ ಗೆಲ್ತೀವಿ. ಅದರಲ್ಲಿ ಚನ್ನಪಟ್ಟಣ ಕೂಡ ಇದೆ. ಶಿಗ್ಗಾಂವ್ ಮತ್ತು ಚನ್ನಪಟ್ಟಣ ಇವೆರಡು ಕ್ಷೇತ್ರಕ್ಕೂ ಹೋಗಿದ್ದೆ. ನನಗೆ ಕಾನ್ಫಿಡೆನ್ಸ್ ಇದೆ ಗ್ರೌಂಡಲ್ಲಿ, ಯಾಕೆಂದರೆ ನಮಗೆ ಈ ಮೇಲ್ಮಟ್ಟದಲ್ಲಿ ಕೆಲಸ ಮಾಡಲಿಲ್ಲ. ಮತದಾರರಿಗೆ ಹಳ್ಳಿಗೂ ಹೋಗ್ತಕ್ಕಂಥ ಸಂದರ್ಭದಲ್ಲಿ ವಾತಾವರಣ ಸಿಗ್ಗಾವಲ್ಲಂತೂ ಚೆನ್ನಾಗಿತ್ತು. ಬಟ್ ನಿಮ್ಮ ಸಮೀಕ್ಷೆ ನೋಡಿದಾಗ 3 ಪಕ್ಷಕ್ಕೂ ಒಂದೊಂದು ಅವ್ರು ಎಲ್ಲೆಲ್ಲಿ ಗೆದ್ದಿದ್ದಾರೆ ಅವರು ಗೆಲ್ತಾರೆ ಅಂತಕ್ಕಂಥದ್ದು ಭಾವನೆಯನ್ನು ನೀವು ತೋರಿಸಿದ್ರಿ. ಎನಿವೆ ನಾಡಿದ್ದು ಇಷ್ಟೊತ್ತಿಗೆ ಫಲಿತಾಂಶ ಗೊತ್ತಾಗ್ತದೆ, ಅದು ಒಂದು ಕಡೆಗಿರಲಿ. ಬಟ್ ನನಗನ್ಸುತ್ತೆ ಯೋಗೇಶ್ ಅವರು ಅಲ್ಲಿ ನಾನು ಕಂಡಿದ್ದು ಲೋಕಲ್ ಪರ್ಸನ್ ಅನ್ನೋದನ್ನ ಮತ್ತು ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಭಾವನೆ ಬಂತು. ಅವ್ರ ಬಗ್ಗೆ ಯಾರೂ ದ್ವೇಷ ಮಾಡಲಿಲ್ಲ. ಒಂದು ಪಕ್ಷದಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.